ಎಲ್ಲರಿಗೂ ನಮಸ್ಕಾರ. ನಮ್ಮ ಮಕ್ಕಳ ದಿನಚರಿ ಯಾವ ರೀತಿ ನಾವು ಇಡಬೇಕು, ಹಾಗೇನೆ ನಮ್ಮ ಮಕ್ಕಳ ಒಂದು ಜ್ಞಾಪಕ ಶಕ್ತಿಯನ್ನ ನಾವು ಯಾವ ರೀತಿ ಉತ್ತಮಗೊಳಿಸಬೇಕು, ಮತ್ತೆ ಅವರಿಗೆ ಯಾವೆಲ್ಲ ರೀತಿಯ ಆಹಾರವನ್ನ ನಾವು ಕೊಡಬೇಕು, ಹಾಗೇನೆ ಅವರಲ್ಲಿ ಓದುವ ಒಂದು ಆಸಕ್ತಿಯನ್ನ ಯಾವ ತರ ಹೆಚ್ಚಿಸ್ಕೋಬೇಕು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೇನೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮೊದಲನೆಯದಾಗಿ ನಮ್ಮ ಮಕ್ಕಳ ದಿನಚರಿ ಯಾವ ರೀತಿ ಇರಬೇಕು ಅಂತ ನೋಡೋಣ. ಮೊದಲನೆಯದಾಗಿ ನಾವಿಲ್ಲಿ ನಮ್ಮ ಮಕ್ಕಳು ಬೆಳಿಗ್ಗೆ ಬೇಗನೆ ಎದ್ದೇಳೋ ರೀತಿ ನಾವು ಮಾಡಬೇಕು. ಅಂದ್ರೆ ಇಲ್ಲಿ ಯಾವ ರೀತಿ ಅಂತ ಅಂದ್ರೆ ರಾತ್ರಿ ಅವರಿಗೆ ಬೇಗನೆ ಮಲಗಿದರೆ ಮಾತ್ರ ಅವರು ಬೆಳಿಗ್ಗೆ ಬೇಗನೆ ಎದ್ದೇಳೋಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಆದಷ್ಟು ರಾತ್ರಿ ಅವರಿಗೆ 9 ಗಂಟೆಯ ಒಳಗಡೆನೆ ನಮ್ಮ ಮಕ್ಕಳನ್ನ ನಾವು ಮಲಗಿಸ್ಬೇಕು. ಹಾಗಿದ್ದಾಗಲೇನೆ ಅವರಿಗೆ ಸಂಪೂರ್ಣವಾಗಿ 8 ರಿಂದ 9 ಗಂಟೆ ನಿದ್ದೆಯಾಗಿರುತ್ತೆ, ಅವರು ಎದ್ದೇಳೋಕೆ ಸಾಧ್ಯವಾಗುತ್ತದೆ. ಮುಂಜಾನೆ ಅವರು ಎದ್ದೇಳ್ಬೇಕಿದ್ರೆ ಕಷ್ಟ ಅಂತ ಅವರಿಗೆ ಅನ್ಸೋದಿಲ್ಲ. ಮಕ್ಕಳು ಬೆಳಿಗ್ಗೆ ಬೇಗ ಎದ್ದು ಕೂಡ್ಲೇನೆ ಅವರಿಗೆ ಮೊದಲಿಗೆ ಹಲ್ಲನ್ನೆಲ್ಲ ಉಜ್ಜಿ ಮುಖವನ್ನೆಲ್ಲ ತೊಳೆದು ನಂತರ ಅವರಿಗೆ 1 ಗ್ಲಾಸು ಉಗುರು ಬೆಚ್ಚಗಿನ ನೀರನ್ನ ಅವರಿಗೆ ಮೊದಲನೇದಾಗಿ ಅವರಿಗೆ ಕೊಡಬೇಕು. ಉಗುರು ಬೆಚ್ಚಗಿನ ನೀರನ್ನ ನಮ್ಮ ಮಕ್ಕಳಿಗೆ ನಾವು ಕೊಡೋದ್ರಿಂದ ಅವರ ಜೀರ್ಣ ಶಕ್ತಿಯು ಕೂಡ ಹೆಚ್ಚಿಸುತ್ತದೆ, ಮತ್ತೆ ಅವರಿಗೆ ಉಲ್ಲಾಸಭರಿತವಾಗಿ ಇಡೀ ದಿವಸನೂ ಇರ್ಲಿಕ್ಕೆ ಸಾಧ್ಯವಾಗುತ್ತದೆ. ನಂತರ ದೇವರಿಗೆ ನಮಸ್ಕಾರವನ್ನ ಮಾಡಿ ಒಳ್ಳೊಳ್ಳೆಯ ಶ್ಲೋಕಗಳನ್ನ ನಾವು ಅವರಿಗೆ ಹೇಳಿಸಬೇಕು. ನಿಮ್ಗಿಲ್ಲಿ ಶ್ಲೋಕಗಳು ಬೇಕು ಅಂತ ಅಂದ್ರೆ ನನ್ನ ಚಾನೆಲ್ನಲ್ಲಿ ಬೇಕಾದಷ್ಟು ಶ್ಲೋಕಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಹಾಗೇನೆ ವಿದ್ಯೆಗೆ ಸಂಬಂಧಪಟ್ಟಂತ ಶ್ಲೋಕಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ನನ್ನ ಚಾನೆಲ್ಗೆ ಹೋಗಿ ಚೆಕ್ ಮಾಡಿ. ಆದಷ್ಟು ನಾವು ಬೆಳಿಗ್ಗೆ ಟೈಮಿನಲ್ಲಿ ಮಕ್ಕಳು ಎದ್ದು ಕೂಡ್ಲೇನೆ ಅವರಿಗೆ ಟಿವಿ, ಮೊಬೈಲು ಇದು ಯಾವುದನ್ನು ಅವರಿಗೆ ನಾವು ಕೊಡೋದಕ್ಕೆ ಹೋಗಬಾರ್ದು. ಆದಷ್ಟು ಟಿವಿಯನ್ನು ಕೂಡ ನಾವು ಬೆಳಿಗ್ಗೆ ಟೈಮಲ್ಲಿ ಅವರಿಗೆ ನೋಡೋದಕ್ಕೆ ಬಿಡಬಾರ್ದು. ನಂತರ ಚಿಕ್ಕ ಪುಟ್ಟ ವ್ಯಾಯಾಮ, ಯೋಗ ಇವೆಲ್ಲವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಒಳ್ಳೆಯ ದಿನಚರಿ ಇದ್ದರೆ ಮಕ್ಕಳು ತುಂಬಾನೇ ಆರೋಗ್ಯವಾಗಿಯೂ ಕೂಡ ಇರುತ್ತಾರೆ ಮತ್ತು ಶಿಸ್ತಿನಿಂದ ಕೂಡ ಬೆಳೆಯುತ್ತಾರೆ. ನಂತರ ಅವರು ಜೀವನದಲ್ಲಿ ಯಶಸ್ಸನ್ನು ಕೂಡ ಗಳಿಸೋದಕ್ಕೆ ಸಾಧ್ಯವಾಗುತ್ತದೆ. ಸ್ಕೂಲಿಗೆ ಹೋಗೋ ಮಕ್ಕಳಾದ್ರೆ ಅವರಿಗೆ ಮೊದಲು ಸ್ನಾನವನ್ನೆಲ್ಲ ಮಾಡಿಸಿ ನಂತರ ಅವರಿಗೆ ಒಳ್ಳೆಯ ಆರೋಗ್ಯಕರವಾದ ಉಪಹಾರವನ್ನ ಅವರಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬೆಳಗಿನ ತಿಂಡಿಯನ್ನ ಮಾತ್ರ ಅವರಿಗೆ ತಪ್ಪಿಸಬಾರ್ದು. ಇಲ್ಲಿ ನಾವು ಪಾಲಕರಾದವರು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಜಂಕ್ ಫುಡ್ಸ್ ಗಳನ್ನ ಕೊಡೋಕೆ ಹೋಗಬಾರ್ದು. ನಾವು ಆರೋಗ್ಯಕರವಾದ ತಿಂಡಿಯನ್ನ ಮನೆಯಲ್ಲೇನೆ ಅವರಿಗೆ ಮಾಡಿಕೊಡ್ಬೇಕು. ದೋಸೆನೋ, ಇಡ್ಲಿನೋ, ಚಪಾತಿನೋ ಈ ರೀತಿ ನಾವೇ ನಮ್ಮ ಕೈಯಾರೆ ತಯಾರಿಸಿ ಮಕ್ಕಳಿಗೆ ಕೊಟ್ರೆ ತುಂಬಾನೇ ಹೆಲ್ದಿಯಾಗೂ ಕೂಡ ಇರುತ್ತೆ, ಮತ್ತೆ ಮಕ್ಕಳ ಆರೋಗ್ಯನೂ ಕೂಡ ತುಂಬಾನೇ ಉತ್ತಮವಾಗಿ ಇರುತ್ತದೆ. ಹಾಗೇನೆ ನಾವಿಲ್ಲಿ ನಮ್ಮ ಮಕ್ಕಳ ದಿನಚರಿಯಲ್ಲಿ ಇದೊಂದು ತುಂಬಾನೇ ಇಂಪಾರ್ಟೆಂಟು. ಏನಂತ ಅಂದ್ರೆ ನಾವಿಲ್ಲಿ ಮಕ್ಕಳಿಗೆ ಚಿಕ್ಕ ಪುಟ್ಟ ಕೆಲಸವನ್ನು ಕೂಡ ಅವರು ಚಿಕ್ಕವರಿದ್ದಾಗಲೇ ಅವರಿಗೆ ನಾವು ಕಲಿಸಬೇಕು. ಏನಂದ್ರೆ ಅವರ ಕೆಲಸವನ್ನ ಅವರು ಆದಷ್ಟು ಅವರೇ ಮಾಡ್ಕೊಳ್ಳೋ ತರ ನಾವು ಪಾಲಕರಾದವರು ಮಾಡಬೇಕು. ಉದಾಹರಣೆ ಏನಪ್ಪಾ ಅಂದ್ರೆ ಅವರ ಪಠ್ಯ ಪುಸ್ತಕವನ್ನೆಲ್ಲ ನೀಟಾಗಿ ಅವರೇನೆ ಜೋಡಿಸ್ಕೊಳ್ಳೋದು, ಮತ್ತೆ ಅವರ ಒಂದು ಶಾಲೆಗೆ ಸಂಬಂಧಪಟ್ಟ ಪಠ್ಯ ಪುಸ್ತಕ ಅಥವಾ ಇನ್ಯಾವುದೇ ಅವರ ವಸ್ತುವಿನಲ್ಲಿ ಅದನ್ನ ನೀಟಾಗಿ ಅವರಿಗೆ ನಾವು ಜೋಡಿಸ್ಕೊಂಡು ಇಟ್ಕೊಳ್ಳೋದು, ಇದರೆಲ್ಲದರ ಬಗ್ಗೆ ನಾವು ಅವರಿಗೆ ನಾವು ಪಾಲಕರಾದವರು ಅವರಿಗೆ ಹೇಳ್ಕೊಡ್ಬೇಕು. ಇದರಿಂದ ಮಕ್ಕಳಿಗೆ ಅವರ ಒಳ್ಳೆಯ ಶಿಸ್ತು ಕೂಡ ಬೆಳೆಯುತ್ತದೆ. ಹಾಗೇನೆ ಇನ್ನೊಂದು ವಿಷಯ ಏನಂದ್ರೆ ನಾವಿಲ್ಲಿ ನಮ್ಮ ಮಕ್ಕಳನ್ನ ವಿನಾಕಾರಣ ಅವರಿಗೆ ಬೈಯೋದಕ್ಕೆ ಹೋಗಬಾರ್ದು. ಏನೋ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಅದನ್ನ ಯಾಕೆ ಈ ಮಕ್ಕಳು ಈ ತರ ತಪ್ಪು ಮಾಡಿದ್ರು ಅಂತ ನಾವು ಪಾಲಕರಾದವರು ಯೋಚನೆಯನ್ನ ಮಾಡಿ ಇದು ತಪ್ಪಾ ಸರಿಯಾ ಅಂತ ನೋಡ್ಕೊಂಡ್ಬಿಟ್ಟು ಮಕ್ಕಳಿಗೆ ನಾವು ಬುದ್ಧಿಯನ್ನ ಹೇಳ್ಬೇಕು. ಒಂದೇ ಸಲ ಮಕ್ಕಳೇನು ತಪ್ಪು ಮಾಡಿದ್ರು ಅಂತ ರೇಗಾಡೋದು ಕೂಗಾಡೋದು ಮಾಡೋಕ್ ಹೋಗ್ಬಾರ್ದು.
ನಾವು ಈ ರೀತಿ ಯೋಚನೆಯನ್ನ ಮಾಡದೇನೆ ಅವರ ತಪ್ಪನ್ನ ಎತ್ತಿ ಹಿಡಿದು ಅವರಿಗೆ ನಾವು ಬೈಯೋದ್ರಿಂದ ಅವರ ಬುದ್ಧಿಶಕ್ತಿ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಹಾಗೇನೆ ಅವರು ತುಂಬಾನೇ ಒಂದ್ ರೀತಿ ನಮ್ಮ ಅಪ್ಪ ಅಮ್ಮ ಅಂದ್ರೇನೆ ಅಷ್ಟು ಭಯ ಪಡೋ ತರ ಮಕ್ಕಳು ಬೆಳೆದು ಬಿಡ್ತಾರೆ. ನಂತರ ನಾವಿಲ್ಲಿ ಮಕ್ಕಳಿಗೆ ಓದಿನಲ್ಲಿ ಯಾವ ರೀತಿ ಆಸಕ್ತಿಯನ್ನು ಹೆಚ್ಚಿಸಬೇಕು ಅಂತ ನೋಡೋದಾದ್ರೆ, ನಾವಿಲ್ಲಿ ಒಂದೇ ಸಾರಿ ಅವರಿಗೆ ನಾವು ಶಾಲೆಯ ಪುಸ್ತಕವನ್ನ ಕೊಟ್ಟು ಓದು ಓದು ಅಂತ ಹೇಳಿದ್ರೆ ಅವರಿಗೆ ಓದೋದಕ್ಕೆ ಅವರಿಗೆ ಆಸಕ್ತಿ ಬರೋದಿಲ್ಲ. ಅದ್ರ ಬದಲಿಗೆ ನಾವು ನಮ್ಮ ಮಕ್ಕಳು 4ರಿಂದ 5 ವರ್ಷ 6 ವರ್ಷ ಹೀಗಿದ್ದಾಗ್ಲೇನೆ ನಾವು ಅವರಿಗೆ ನಾವೇನ್ ಮಾಡ್ಬೇಕಂದ್ರೆ ಪಾಲಕರಾದವರು ಅವರಿಗೆ ಒಳ್ಳೊಳ್ಳೆಯ ಕಥೆಗಳನ್ನು ಈ ರೀತಿಯನ್ನೆಲ್ಲ ಹೇಳಿ ಅವರಿಗೆ ಓದಿನಲ್ಲಿ ಆಸಕ್ತಿಯನ್ನ ಮೊದಲು ಹೆಚ್ಚಿಸಬೇಕು. ಮತ್ತೆ ಅವರ ಪಾಠವನ್ನ ನಾವು ಕಥೆಯ ರೂಪದಲ್ಲಿ ಆದಷ್ಟು ಅವರಿಗೆ ನಾವು ಅದನ್ನ ಅರ್ಥವಾಗುವ ರೀತಿಯಲ್ಲಿ ಅವರಿಗೆ ಹೇಳ್ಕೊಟ್ರೆ ಓದುವುದಕ್ಕೂ ಕೂಡ ಮನಸ್ಸು ಬಂದು ಅವರಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಇಲ್ಲಿ ನಾವು ಮಕ್ಕಳನ್ನ ಎಷ್ಟು ನಾವು ಬೈಯುತ್ತೇವೋ ಅಷ್ಟು ಮಕ್ಕಳ ಮೇಲೆ ತುಂಬಾನೇ ಅಡ್ಡ ಪರಿಣಾಮಗಳು ಆಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬೈಬಾರ್ದು ಅಂತ ಅಲ್ಲ, ಅವರು ಮಾಡಿದ ತಪ್ಪುಗಳನ್ನ ನಾವು 2 ಅಲ್ಲ 3 ಸಾರಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ನಂತರ ಅವರಿಗೆ ನಾವು ಬೈಯೋದಕ್ಕೆ ಹೋಗ್ಬೇಕು. ಒಂದೇ ಸಾರಿ ಮಕ್ಕಳ ಮೇಲೆ ಕೂಗಾಡೋದು ರೇಗಾಡೋದು ಈ ರೀತಿಯನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗಿನ ಮಕ್ಕಳಲ್ಲಿ ಓದುವುದಕ್ಕೆ ಆಸಕ್ತಿ ಕಡಿಮೆಯಾಗಿರುವುದು ಯಾಕಂತ ಅಂದ್ರೆ ನಾವಿಲ್ಲಿ ಪಾಲಕರು ಮಕ್ಕಳ ಮೇಲೆ ಒತ್ತಡವನ್ನ ಹಾಕ್ತೀವಿ. ನೀನ್ ಇಷ್ಟು ಪರ್ಸೆಂಟೇಜ್ ಮಾಡ್ಬೇಕು, ನೀನ್ ರ್ಯಾಂಕ್ ಬರಬೇಕು, ಈ ರೀತಿ ಎಲ್ಲ ನಾವು ಹೇಳಿದಾಗ ಅವರಿಗೆ ಓದಿನ ಕಡೆ ಆಸಕ್ತಿನೇ ಹೊರಟು ಹೋಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ನಿಧಾನವಾಗಿ ಕೂತು ಒಳ್ಳೆ ರೀತಿಯಿಂದ ಅವರಿಗೆ ಹೇಳಿದ್ರೆ ಓದ್ಲಿಕ್ಕೆ ಆಸಕ್ತಿನೂ ಕೂಡ ಬರುತ್ತೆ. ಮತ್ತೆ ಅವರಿಗೆ ಓದುವಂತ ಒಂದು ವಾತಾವರಣನೂ ಕೂಡ ಅಷ್ಟೇ ಪ್ರಶಾಂತವಾಗಿ ಇರಬೇಕು. ನಾವಿಲ್ಲಿ ಏನ್ ಮಾಡೋದು ಅಂದ್ರೆ ಮಕ್ಕಳು ಓದೋಕ್ ಕೂತಾಗ ನಾವು ಟಿವಿ ನೋಡೋದು, ಸೀರಿಯಲ್ ನೋಡೋದು, ಈ ಕಡೆ ಮೊಬೈಲ್ ನೋಡೋದು, ರೀಲ್ಸ್ ನೋಡೋದು ಈ ರೀತಿ ಎಲ್ಲ ಮಕ್ಕಳ ಮುಂದೆ ಮಾಡಿದ್ರೆ ಅವರಿಗೆ ಓದೋದಕ್ಕೆ ಆಸಕ್ತಿ ಬರೋದಿಲ್ಲ. ಅವರು ಕೂಡ ಸಹಜವಾಗಿಯೇ ಟಿವಿ ಮೊಬೈಲ್ ಕಡೆ ಅವರು ಕೂಡ ಆಸಕ್ತಿಯನ್ನು ಹೆಚ್ಚಿಗೆ ಬೆಳೆಸ್ಕೊಳ್ತಾರೆ. ನಂತರ ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಏನ್ ಮಾಡೋದು ಅಂತ ನೋಡೋದಾದ್ರೆ, ನಿಮ್ಮ ಮಕ್ಕಳು ಬೆಳಿಗ್ಗೆ ಎದ್ದ ಕೂಡ್ಲೇನೆ ನೀವು ನೆನೆಸಿ ಇಟ್ಟಿರುವ ಅಂದ್ರೆ ರಾತ್ರಿನೇ ನೀರಿನಲ್ಲಿ ನೆನೆಸಿ ಇಟ್ಟಿರುವ 2 ಬಾದಾಮಿಯನ್ನ ಅವರಿಗೆ ಸಿಪ್ಪೆ ತೆಗೆದು ಅವರಿಗೆ ಕೊಡಿ. ಇದರಿಂದ ಅವರ ಜ್ಞಾಪಕ ಶಕ್ತಿ ತುಂಬಾನೇ ವೃದ್ಧಿಯಾಗುತ್ತಾ ಹೋಗುತ್ತದೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಇನ್ನೊಂದು ಬೆಸ್ಟ್ ಮೆಡಿಸಿನ್ ಯಾವುದಂದ್ರೆ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಿಸೋದಕ್ಕೆ ಒಂದೆಲಗದ ಎಲೆ, ಅಂದ್ರೆ ಇದಕ್ಕೆ ಬ್ರಾಹ್ಮಿ ಎಲೆ ಅಂತಾನು ಕೂಡ ಕರೀತಾರೆ. ಈ ಒಂದೆಲಗದ ಎಲೆಯನ್ನ ನೀವು ಬೆಳಿಗ್ಗೆ ಪ್ರತಿನಿತ್ಯ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ 1ರಿಂದ 2 ಎಲೆಯನ್ನ ಹಾಗೇನೆ ಅವರಿಗೆ ಕೊಡ್ಬೇಕು, ಜಗಿಯುವುದಕ್ಕೆ ಕೊಡ್ಬೇಕು. ಅದನ್ನ ಜಗಿದು ಅವರು ನುಂಗಬೇಕು. ಅದರಿಂದ ಅವರ ಜ್ಞಾಪಕ ಶಕ್ತಿ ತುಂಬಾನೇ ಬೇಗ ವೃದ್ಧಿಯಾಗುತ್ತದೆ. ಮತ್ತೆ ಅವರಿಗೆ ಓದಿದ್ದು ಕೂಡ ತುಂಬಾ ಬೇಗ ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತದೆ. ನೋಡಿ, ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇದೆ, ಇದೇ ಬ್ರಾಹ್ಮಿ ಎಲೆ ಅಥವಾ ಒಂದೆಲಗದ ಎಲೆ. ನೀವು ಈ ಬ್ರಾಹ್ಮಿ ಎಲೆಯನ್ನ ಸುಲಭವಾಗಿ ಈ ಒಂದೆಲಗದ ಎಲೆಯನ್ನ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇನೆ ಇದನ್ನ ಪಾಟ್ಗಳಲ್ಲಿ ಕೂಡ ಮಾಡ್ಕೊಳ್ಬಹುದು. ಇದು ಎಲ್ಲ ಕಡೆನೂ ಕೂಡ ಲಭ್ಯವಿರುವಂತಹ ಒಂದು ಔಷಧೀಯ ಸಸ್ಯ. ಹಾಗಾಗಿ ಈ ಒಂದೆಲಗದ ಎಲೆಯನ್ನ ಪ್ರತಿನಿತ್ಯವೂ ಕೂಡ ನಿಮ್ಮ ಮಕ್ಕಳಿಗೆ ಇದನ್ನ ನೀವು ಕೊಡುತ್ತಾ ಬರಬೇಕು. ಇದರಿಂದ ನೀವು ನಿಮ್ಮ ಮಕ್ಕಳಿಗೆ ಹಾಗೇನೆ ತಿನ್ನೋದಕ್ಕೆ ಕಷ್ಟ ಅಂತಾದ್ರೆ ಇದರ ತಂಬುಳಿಯನ್ನು ಕೂಡ ಮಾಡಿ ಅವರಿಗೆ ನಿಮ್ಮ ಆಹಾರದಲ್ಲಿ ಊಟದಲ್ಲಿ ಅವರಿಗೆ ಕೊಡಬಹುದು. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ.